ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ. ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಂಧುಗಳೇ, ವಿಡಿಯೋವನ್ನು ಶುರು ಮಾಡೋಣ. ಸದ್ಯ ಇಡೀ ಜಗತ್ತಿನಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ಅಂದರೆ ಅದು ನೇಪಾಳ ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಲೇಬೇಕಾಗಿರುವಂಥ ಸಂಗತಿ. ಅದು ಇತ್ತೀಚಿನ ದಿನಗಳಲ್ಲಿ ಇಂತಹ ಮಹಾ ದುರಂತವನ್ನು ನಾವ್ಯಾರೂ ಕೂಡ ನೋಡಿರಲಿಲ್ಲ. ಅದರ ಜೊತೆಗೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗೋದು ಸರ್ವೇ ಸಾಮಾನ್ಯ. ಆದರೆ ಅಲ್ಲಿ ಮಳೆಯೇ ಬರ್ತಾ ಇರಲಿಲ್ಲ. ಆದರೆ ಈ ಪರಿಯಾದಂಥ ಪ್ರವಾಹ ಜೊತೆಗೆ ಮಡ್ ಫ್ಲೋ ಅಂದರೆ ಮಣ್ಣಿನ ಪ್ರವಾಹ ಅದು ಹೇಗೆ ನಡೀತು, ಆ ಕಾರಣಕ್ಕಾಗಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಈ ಪ್ರವಾಹದಿಂದ ಅಥವಾ ಈ ದುರಂತದಿಂದ ಇಡೀ ಜಗತ್ತು ಪಾಠ ಕಲಿಯೋದು ಸಾಕಷ್ಟಿದೆ. ಪಾಠ ಕಲಿಲೇಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ನಮ್ಮ ಸ್ವಾರ್ಥಕ್ಕೆ, ನಮ್ಮ ಲಾಭಕ್ಕೆ, ಅಭಿವೃದ್ಧಿ ಎನ್ನುವಂಥ ಹೆಸರಿನಲ್ಲಿ ಪ್ರಕೃತಿಗೆ ಕೊಡಬಾರದಂಥ ಹಿಂಸೆಯನ್ನು ನಾವೆಲ್ಲರೂ ಕೂಡ ಕೊಡ್ತಾನೆ ಇದ್ದೀವಿ. ಪ್ರಕೃತಿ ತಾನೇ ಎಷ್ಟು ದಿನಗಳ ಕಾಲ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ಒಂದಲ್ಲ ಒಂದು ದಿನ ಮುನಿಸಿಕೊಂಡು ತಿರುಗಿಸಿ ಕೊಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಈಗ ಮಾಡ್ತಿರೋದು ಕೂಡ ಅದನ್ನೇ. ಆದರೆ ಈ ದುರಂತದಿಂದ ಪ್ರಾಣವನ್ನು ಕಳ್ಕೊಂಡಂಥವರ ಸಂಖ್ಯೆ ಮಾತ್ರ ಕ್ಷಣಕ್ಕೂ ಏರಿಕೆ ಆಗ್ತಾನೆ ಇದೆ. ಇಲ್ಲಿಯವರೆಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರವಾಗಿ 469 ಮಂದಿ ಸಾವನ್ನಪ್ಪಿದ್ದಾರೆ. ಅಷ್ಟು ದೇಹಗಳು ಸಿಕ್ಕಿವೆ. 1500 ಮಂದಿ ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಭಾರತೀಯರೇ ಹೆಚ್ಚು ಕಡಿಮೆ 300 ಹತ್ರ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಒಂದಷ್ಟು ಮಂದಿ ಅಲ್ಲಿಗೆ ಹೋದಂಥವರು ನಾಪತ್ತೆಯಾಗಿದ್ದಾರೆ ಅಥವಾ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಲ್ಲಿ ಮಾನಸ ಸರೋವರ ಆ ಭಾಗಕ್ಕೆ ಸಾಕಷ್ಟು ಮಂದಿ ಹೋಗ್ತಾರೆ. ಆ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಅಲ್ಲಿಗೆ ಹೋದಂಥ ಸಾಕಷ್ಟು ಮಂದಿ ಪ್ರವಾಸಿಗರು ಕೂಡ ಇದ್ದರು. ಇದು ಈ ಕ್ಷಣದ ಬೆಳವಣಿಗೆ. ಒಂದೊಂದು ದೃಶ್ಯವನ್ನು ನೋಡ್ತಾ ಇದ್ರೆ ತೀರಾ ಆತಂಕಕಾರಿ ಎನ್ನುವಂತಹ ರೀತಿಯಲ್ಲಿ ಇದೆ. ಅದರ ಜೊತೆಗೆ ಮತ್ತೊಂದು ಪ್ರವಾಹದ ಎಚ್ಚರಿಕೆಯನ್ನ ಇದೀಗ ಚೀನಾ ಕೊಡ್ತಾ ಇದೆ. ಕಾರಣ, ಮತ್ತೊಂದು ಕೃತಕ ಅಣೆಕಟ್ಟು ನಿರ್ಮಾಣ ಆಗಿದೆ. ಅದು ಯಾವಾಗ ಬೇಕಾದರೂ ಒಡೆಯಬಹುದು ಎನ್ನುವಂತ ಪರಿಸ್ಥಿತಿ ಇದೆ. ಅದೆಲ್ಲವನ್ನು ಕೂಡ ನಾನು ಹಂತ ಹಂತವಾಗಿ ನಿಮಗೆ ಮ್ಯಾಪ್ ಸಹಿತವಾಗಿ ವಿವರಿಸ್ತಾ ಹೋಗ್ತೇನೆ. ಇನ್ನೊಂದು ಕಡೆಯಿಂದ ಆ ದುರಂತ ಅಂದ್ರೆ ಎಂತಹ ದುರಂತ ಅನ್ನೋದನ್ನು ಹೇಗೆ ಸಾರಿ ಹೇಳ್ತಾ ಇದೆ ಅಂದ್ರೆ, ಹೆಚ್ಚು ಕಡಿಮೆ 150 ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಭಾರತದ ಗಡಿಯ ಒಳಗಡೆ ಈ UP ಮತ್ತು ಬಿಹಾರ ಪ್ರದೇಶದಲ್ಲಿ ಆ ನದಿ ಹರಿದು ಬರುತ್ತಲ್ಲ, ನಾರಾಯಣಿ ನದಿ ಅಥವಾ ಗಂಡಕ ನದಿ, ಅಲ್ಲೂ ಕೂಡ ಮೃತದೇಹಗಳು ಸಿಗ್ತಾ ಇದ್ದಾವೆ. ಅಂದ್ರೆ ಅಷ್ಟು ದೂರದಿಂದ ಮೃತದೇಹಗಳು ಇಲ್ಲಿಯವರೆಗೂ ಕೂಡ ಹರಿದು ಬರ್ತಾ ಇದ್ದಾವೆ. ಅಂದ್ರೆ ನದಿಯಲ್ಲಿ ಹೆಣದ ರಾಶಿಯೇ ಸಿಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಭಾರತವು ಕೂಡ ಪರಿಹಾರ ಸಾಮಗ್ರಿ ಅಂತದೆಲ್ಲವನ್ನೂ ಕೂಡ ನೀಡ್ತಾ ಇದೆ. ಇಡೀ ಜಗತ್ತು ಈಗ ಸ್ಪಂದಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆಯಿಂದ ಚೀನಾ ವಿರುದ್ಧವೂ ಕೂಡ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ. ಎಲ್ಲವನ್ನೂ ಕೂಡ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ನಿನ್ನೆ ಘಟನೆ ಬಗ್ಗೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ಕ್ಲಾರಿಟಿ ಇರಲಿಲ್ಲ. ಆದರೆ ಇವತ್ತು ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ. ಹೇಗೆ ಸಂಭವಿಸ್ತು, ಏನು ಕತೆ ಅಂತ ಹೇಳಿ. ಅಂದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇರುವಂಥ ವಿಚಾರ ಅಂದ್ರೆ, ಮಳೆ ಬಂದಾಗ ಫ್ಲಡ್ ಸಹಜ, ಆದರೆ ಮಳೆ ಬರದೆ ಹೆಂಗಿದು ಪ್ರವಾಹ ಆಯಿತು ಎನ್ನುವ ರೀತಿಯಲ್ಲಿ ಅದನ್ನು ವಿವರಿಸ್ತಾ ಹೋಗ್ತೀನಿ. ಗಮನಿಸ್ತಾ ಹೋಗೋಣ. ಬಂಧುಗಳು, ಒಂದು ಮ್ಯಾಪ್ ಅನ್ನ ಇದೀಗ ಗಮನಿಸ್ತಾ ಇದ್ದೀರಿ. ಸಾಧ್ಯ ಆದಷ್ಟು ಅರ್ಥ ಆಗುವ ರೀತಿಯಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ. ನಿನ್ನೆಯೂ ಕೂಡ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇವತ್ತು ಇನ್ನೊಂದಷ್ಟು ಹೊಸ ವಿಚಾರವನ್ನು ಗಮನಿಸೋಣ. ಬಂಧುಗಳೇ, ಮೇಲ್ಗಡೆ ಗಮನಿಸ್ತಾ ಇದ್ದೀರಲ್ಲ, ಇದು ಟಿಬೆಟ್ ಅಂದ್ರೆ ಚೀನಾದ ಕಂಟ್ರೋಲ್ ನಲ್ಲಿ ಇರುವಂತಹ ಪ್ರದೇಶ. ಇದು ಟಿಬೆಟ್. ಆ ಕಡೆ ಹೋದ್ರೆ ನಿಮಗೆ ಚೀನಾ ಇದೆ. ಇದು ನೇಪಾಳ, ಬಹಳ ದೊಡ್ಡದಾಗಿರುವಂಥ ದೇಶ ಏನಲ್ಲ, ಒಂದು ಪುಟ್ಟದಾಗಿರುವಂತಹ ರಾಷ್ಟ್ರ. ಅದರ ಕೆಳಗಡೆ ನಮ್ಮ ಭಾರತ ಇದೆ. ತಕ್ಷಣಕ್ಕೆ ಸಿಗೋದು ಬಿಹಾರ. ಈ ಕಡೆ ಬಂದರೆ ನಿಮಗೆ UP ಸಿಗತ್ತೆ. ಓಕೆ, ಇದು ನಿಮಗೆ ಕಾಣಿಸ್ತಿರೋದು ಹಿಮಾಲಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಪರ್ವತ ಶ್ರೇಣಿ ವಿಶ್ವದ ಮೇಲ್ಚಾವಣಿ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಬೃಹತ್ ನದಿಗಳ ಮೂಲ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ಹಿಮ ಸರೋವರಗಳನ್ನ ಹೊದ್ದು ಮಲಗಿರುವಂತ ಒಂದು ಪ್ರದೇಶ ಅದು. ಜೊತೆಗೆ ಏಷ್ಯನ್ ರಿವರ್ಸ್ಗಳು ಅಂತ ಏನು ಕರಿತೀವಿ, ದೊಡ್ಡದಾಗಿರುವಂಥ ನದಿಗಳು, ಅವುಗಳ ಮೂಲ ಯಾವುದು ಅಂದರೆ ಅದು ಹಿಮಾಲಯ. ಈ ಹಿಮಾಲಯವನ್ನು ಎಷ್ಟು ಚೆನ್ನಾಗಿ ನಾವು ಇಟ್ಕೊಳ್ತೀವೋ ಒಂದು ರೀತಿಯಲ್ಲಿ ಆ ಪ್ರದೇಶ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಇರುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ನಾವು ಎಷ್ಟು ಹಿಮಾಲಯವನ್ನು ಹಾಳು ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಹಾಳು ಮಾಡ್ತಾ ಇದ್ದೇವೆ. ಈ ಹಿಮಾಲಯ ಹೆಚ್ಚು ಕಡಿಮೆ ಒಂದು 8 ದೇಶಗಳನ್ನು ಆವರಿಸಿಕೊಂಡಿದೆ. ಅಂದರೆ ನೀವು ಇಲ್ಲಿ ಬಂದಾಗ ಆ ಕಡೆ ಚೀನಾ, ಈ ಕಡೆ ಟಿಬೆಟ್, ಈ ಕಡೆ ಬಾಂಗ್ಲಾದೇಶದ ಕಡೆಗೂ ಕೂಡ ಇದಾಗುತ್ತೆ. ಈ ಕಡೆ ನಮ್ಮ ಭಾರತ, ಈ ಕಡೆ ಹೋದಾಗ ಭೂತಾನ್, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಲ್ಲಿವರೆಗೂ ಕೂಡ ಹೆಚ್ಚು ಕಡಿಮೆ 8 ದೇಶಗಳನ್ನು ಆವರಿಸಿಕೊಂಡಿರುವಂಥ ಪ್ರದೇಶ ಈ ಹಿಮಾಲಯ. ಇಲ್ಲಿ ಏನಾಗ್ತಿರುತ್ತೆ ಅಂದ್ರೆ, ಆಗಾಗ ನಿಮಗೆ ಹಿಮಪಾತ ಅಥವಾ ಹಿಮ ಸರೋವರ ಒಡೆಯುವುದು ಅಂತದೆಲ್ಲವೂ ಕೂಡ ಆಗ್ತಿರತ್ತೆ. ಅದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಅಂದ್ರೆ ಜಾಗತಿಕ ತಾಪಮಾನ ಏರಿಕೆ. ಅಂದರೆ ನಾವೀಗ ಏನು ಪೆಟ್ರೋಲ್ ಅನ್ನ ಉರಿಸ್ತಾ ಇದ್ದೇವೆ, ಡೀಸೆಲ್ ಅನ್ನ ಉರಿಸ್ತಾ ಇದ್ದೇವೆ, ಕಲ್ಲಿದ್ದಲನ್ನ ಉರಿಸ್ತಾ ಇದ್ದೇವೆ, ಅಥವಾ ಕಾರ್ಖಾನೆಗಳ ಧೂಳು, ಬೇರೆ ಬೇರೆ ರೀತಿಯಾದಂಥ ಮಾಲಿನ್ಯ, ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಅದು ಹಿಮಾಲಯದ ಮೇಲೆ ಪರಿಣಾಮ ಬೀರೋದಕ್ಕೆ ಶುರುವಾಗುತ್ತೆ. ಯಾವಾಗ ಹಿಮಾಲಯದ ಮೇಲೆ ಹೋಗಿ ಆ ಕಪ್ಪು ಧೂಳು ಕೂರೋದಕ್ಕೆ ಶುರುವಾಗುತ್ತೋ, ಬಿಸಿಲಿನ ಶಾಖವನ್ನು ಹೆಚ್ಚಾಗಿ ಅದು ಹೀರಿಕೊಳ್ಳೋದಕ್ಕೆ ಆರಂಭ ಆಗಿಬಿಡುತ್ತೆ. ಅದರ ಪರಿಣಾಮವಾಗಿ ಹಿಮ ಕರಗೋದಿಕ್ಕೆ ಶುರುವಾಗಿಬಿಡುತ್ತೆ. ಇದನ್ನು ನಾವು ಒಂದು ರೀತಿಯಲ್ಲಿ
ಅತ್ಯಂತ ಕಿರಿಯ ಪರ್ವತ ಎನ್ನುವ ರೀತಿಯಲ್ಲೂ ಕೂಡ ಕರೀತಾರೆ ಇದನ್ನು. ಯಾಕಂದ್ರೆ ಇವತ್ತಿಗೂ ಕೂಡ ಹಿಮಾಲಯ ಬೆಳಿತಾನೆ ಇದೆ, ಅಂದ್ರೆ ಇವತ್ತಿಗೂ ಕೂಡ ಅದು ಇದಾಗ್ತಾನೆ ಇದೆ ಹಿಮಾಲಯ. ಆ ಕಾರಣಕ್ಕಾಗಿ ಅದರ ಕೆಳಗಡೆ ಇರುತ್ತಲ್ಲ, ಅಂದ್ರೆ ಫೌಂಡೇಶನ್ ಅಂತ ಏನು ಕರಿತೀವಿ, ಅದು ಯಾವತ್ತಿಗೂ ಕೂಡ ಸಂಪೂರ್ಣವಾಗಿ ಸ್ಟ್ರಾಂಗ್ ಇರೋದಿಲ್ಲ. ಹೀಗೆ ಹಿಮ ಕರಗೋದಿಕ್ಕೆ ಶುರುವಾದಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಲೂಸ್ ಆಗೋದಿಕ್ಕೆ ಶುರುವಾಗಿ ಹಿಮಪಾತ ಆರಂಭ ಆಗುತ್ತೆ. ಹಿಮ ಸರೋವರಗಳು ದಿಢೀರ್ ಒಡೆಯೋದಿಕ್ಕೆ ಶುರುವಾಗ್ಬಿಡುತ್ತೆ. ದೊಡ್ಡ ದೊಡ್ಡ ಮಂಜುಗಡ್ಡೆಗಳು ಕೆಳಗಡೆ ಇರುವಂಥ ಕಣಿವೆಗೆ ಬಂದು ಬೀಳೋದಿಕ್ಕೆ ಶುರುವಾಗೋಕ್ಕೆ ಆರಂಭ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ಆ ಪ್ರದೇಶದಲ್ಲಿ ಆಗಾಗ ಪ್ರವಾಹ ಪರಿಸ್ಥಿತಿ, ಆಗಾಗ ಇಂತಹ ದುರಂತಗಳೆಲ್ಲವೂ ಕೂಡ ಸಂಭವಿಸ್ತಾ ಇರುತ್ತೆ. ಒಂದು ಜಾಗತಿಕ ತಾಪಮಾನ ಏರಿಕೆ, ಒಂದಷ್ಟು ಬೇರೆ ಬೇರೆ ನೈಸರ್ಗಿಕ ಕಾರಣಗಳಿಗಾಗಿಯೂ ಕೂಡ ಇಂಥದ್ದೊಂದು ಪರಿಸ್ಥಿತಿ ಸೃಷ್ಟಿಯಾಗಿಬಿಡುತ್ತೆ. ಇನ್ನು ಬೇರೆ ಬೇರೆ ಕಾರಣಗಳು ಅಂದರೆ ಆ ಬಂಡೆಗಳ ಅಸ್ಥಿರತೆ ಕೂಡ, ಅಂದರೆ ಹಿಮ ಕರಗೋದಿಕ್ಕೆ ಶುರುವಾದಾಗ ಅವುಗಳ ಅಸ್ಥಿರತೆಯೂ ಕೂಡ ಒಂದು ಕಾರಣ ಆಗುತ್ತೆ. ಜೊತೆಗೆ ಆ ಭಾಗದಲ್ಲಿ ಆಗ್ತಿರುವಂಥ ಅಭಿವೃದ್ಧಿ ಚಟುವಟಿಕೆ ನಾವಿಲ್ಲೇ ಗಮನಿಸ್ತಾ ಹೋಗೋದಾದ್ರೆ, ನೀವು ಸ್ವಲ್ಪ ನೀವು ಈ ಮ್ಯಾಪನ್ನು ನೋಡ್ತಾ ಇದ್ದೀರಲ್ಲ, ನೀವಿಲ್ಲಿ ಈ ಕಡೆ ಬಂದರೆ ನಿಮಗೆ ಅದು ಕಾಣಿಸ್ತಾ ಇಲ್ಲ, ಸ್ವಲ್ಪ ಈ ಕಡೆ ಬಂದಾಗ ಈ ಚೀನಾ ಏನು ಮಾಡ್ತಿದೆ ಅಂದರೆ ಅಲ್ಲಿ ಬ್ರಹ್ಮಪುತ್ರ ನದಿಗೆ ಒಂದು ಡ್ಯಾಮನ್ನು ಕಟ್ಟೋದಕ್ಕೆ ಹೊರಟಿದೆ. ಅದು ಎಷ್ಟು ಡೇಂಜರ್ ಗೊತ್ತಾ? ನಿನ್ನೆಯ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಕುತೂಹಲ ಇದ್ದಂಥವ್ರು ಅದನ್ನೊಮ್ಮೆ ಗಮನಿಸಿ ನೋಡಿ. ಅಂಥ ಒಂದಷ್ಟು ಅಭಿವೃದ್ಧಿ ಚಟುವಟಿಕೆಗಳು, ಜೊತೆಗೆ ಇಲ್ಲಿ ಬೇರೆ ಬೇರೆ ಒಂದಷ್ಟು ಹೆದ್ದಾರಿ, ಈ ಟಿಬೆಟ್ ಭಾಗದಲ್ಲಿ ಬೇರೆ ಬೇರೆ ಒಂದಷ್ಟು ಸುರಂಗ ಮಾರ್ಗಗಳು ಅಂಥದ್ದೆಲ್ಲವನ್ನು ಕೂಡ ಚೀನಾ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದೆ. ಅಂದರೆ ಹಿಮಾಲಯವನ್ನು ನಾವು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು, ಆದರೆ ಹಿಮಾಲಯದ ಆ ಬುಡವನ್ನು ನಾವು ಕಡಿಯೋದಕ್ಕೆ ಶುರು ಮಾಡಿಕೊಂಡಾಗ, ಅಲ್ಲಿ ಸುರಂಗ ಮಾರ್ಗವ ಇನ್ನೊಂದು ಮಗದೊಂದು ಅಂತ ಮಾಡೋದಕ್ಕೆ ಶುರು ಮಾಡಿಕೊಂಡಾಗ ಅಲ್ಲಿ ಸಹಜವಾಗಿ ಆ ಬಂಡೆಗಳಲ್ಲೊಂದು ಅಸ್ಥಿರತೆ ಕಾಣೋದಕ್ಕೆ ಶುರುವಾಗಿಬಿಡುತ್ತೆ. ಅದು ಬೇರೆ ಬೇರೆ ರೀತಿಯಿಂದ ಸಮಸ್ಯೆಗೂ ಕೂಡ ಕಾರಣ ಆಗುತ್ತೆ. ಅಂದರೆ ಒಟ್ಟಾರೆಯಾಗಿ ಮನುಷ್ಯನ ಕಾರಣಕ್ಕಾಗಿ ಇವತ್ತು ಹಿಮಾಲಯ ಅಪಾಯದ ಅಂಚಿಗೆ ಬಂದು ತಲುಪಿ ಬಿಟ್ಟಿದೆ. ಈ ಮೊನ್ನೆ ಈಗ ದಿಢೀರ್ ಏನಾಯಿತು, ಆಗಸ್ಟ್ 26ನೇ ತಾರೀಕು ಅಂತ ನಾವು ಗಮನಿಸೋದಾದ್ರೆ, ಹೆಚ್ಚು ಕಡಿಮೆ ಬೆಳಿಗ್ಗೆ 8:37 ನಿಮಗೆ ಇಲ್ಲಿ ಕಾಣ್ತಿರುವಂಥ ಬೋಟೆಕೋಶಿ ನದಿ, ತ್ರಿಶೂಲಿ ನದಿ ಇವೆಲ್ಲವೂ ಕೂಡ ಆರಾಮಾಗಿ ಹರಿತಾ ಇದ್ವು. ಪ್ರಶಾಂತವಾದಂಥ ವಾತಾವರಣ ಇತ್ತು. ಒಂದು ಸಣ್ಣ ಮುನ್ಸೂಚನೆ, ಒಂದು ಸಣ್ಣ ಸುಳಿವು ಅಂಥದ್ದೇನೂ ಕೂಡ ಇರಲಿಲ್ಲ. ದಿಢೀರ್ ನದಿ ಉಕ್ಕಿ ಹರಿಬಹುದು ಅಂತ ಯಾರಿಗೂ ಕೂಡ ಸಣ್ಣ ಅಂದಾಜು ಕೂಡ ಇರಲಿಲ್ಲ. ಎಲ್ಲರೂ ಕೂಡ ತಂಪಾಡಿಗೆ ತಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಹೀಗಿದ್ದಾಗಲೇ ಬೆಳಗ್ಗೆ ಮುಂಚೆ ಹೆಚ್ಚು ಕಡಿಮೆ 8:37 ಸುಮಾರಿಗೆ ಒಂದು ದೊಡ್ಡದಾಗಿರುವಂಥ ಶಬ್ದ ಕೇಳಿಸುತ್ತೆ. ಭೂಮಿಯಲ್ಲಿ ದೊಡ್ಡದಾಗಿರುವಂಥ ಕಂಪನ ಶುರುವಾಗಿ ಬಿಡುತ್ತೆ. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಅಥವಾ ಹೆಚ್ಚು ಕಡಿಮೆ ಒಂದು 3 ನಿಮಿಷದ ಒಳಗಾಗಿ ಮಹಾ ದುರಂತವೊಂದು ಸಂಭವಿಸಿ ಬಿಡುತ್ತೆ. ಜನರಿಗೆ ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ. ಅದು ಹೇಗೆ ಅಂತ ನಾವು ಗಮನಿಸೋದಾದ್ರೆ, ನೀವಿಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದರ ನಾವೀಗ ಮೂಲ ಪ್ರದೇಶ ಅಂತ ಅಂದ್ಕೊಳ್ಳೋಣ. ಈ ಘಟನೆ ಆದಂತ ಮೂಲ ಪ್ರದೇಶ ಹೆಚ್ಚು ಕಡಿಮೆ ಬಂಧುಗಳೇ ಸಮುದ್ರ ಮಟ್ಟದಿಂದ 5200 ಅಡಿ ಎತ್ತರದಲ್ಲಿ ಇರುವಂತ ಪ್ರದೇಶ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಹಿಮ ಸರೋವರ ಒಡೆಯುತ್ತೆ ಅಥವಾ ಹಿಮಪಾತ ಆಗತ್ತೆ. ಅಂದ್ರೆ ಆ ದೊಡ್ಡದಾಗಿರುವಂಥ ಬಂಡೆ ಇದೆಯಲ್ಲ, ಅದು ಒಡೆದು ಬೀಳುತ್ತೆ. ಹೀಗಾಗಿ ದೊಡ್ಡದಾಗಿರುವಂಥ ಆ ಮಂಜುಗಡ್ಡೆ ಏನಾಗುತ್ತೆ, ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನಾನು. 5200 ಅಡಿ ಎತ್ತರದಿಂದ ತುಂಬ ದೊಡ್ಡದಾಗಿರುವಂಥ ಮಂಜುಗಡ್ಡೆ, ಅಂದ್ರೆ ಹಿಮವನ್ನ ತುಂಬಿಕೊಂಡಿರುವಂಥ ಮಂಜುಗಡ್ಡೆ, ಅದರಲ್ಲಿ ಅಪಾರ ಪ್ರಮಾಣದ ನೀರೆಲ್ಲವೂ ಕೂಡ ಇರುತ್ತೆ. ಆ ಮಂಜುಗಡ್ಡೆ ಏನಾಗ್ಬಿಡುತ್ತೆ, ಈ ಇಮೇಜ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಸ್ಪಷ್ಟವಾಗಿ ಗಮನಿಸಿ. ಈ ಮಂಜುಗಡ್ಡೆ ದಿಢೀರ್ ಅಂತ ಹೇಳಿ 1200 ಅಡಿ ಕೆಳಗಡೆ ಬಂದು ಕುಸಿಯುತ್ತೆ ಅಥವಾ ಕೆಳಗಡೆ ಬಂದು ಬಿದ್ದು ಬಿಡುತ್ತೆ. ಇಲ್ಲಿ ಕೆಳಗಡೆ ಲೆಂಡೆಕೋಲ ಅನ್ನುವಂಥ ಒಂದು ಕಣಿವೆ ಪ್ರದೇಶ ಅಥವಾ ಒಂದು ನದಿ ಇದೆ. ಈ ಬೋಟೆಕೋಶಿ ನದಿಯ ಉಪನದಿ ಅದು. ಅಲ್ಲಿ ಬಂದು ಬಿದ್ದು ಬಿಡುತ್ತೆ. ಅದು ಜೋರಾಗಿ ಮೇಲಿಂದ ಕೆಳಗಡೆ ಧೊಪ್ ಅಂತ ಹೇಳಿ ಬಂದು ಬಿದ್ದು ಬಿಡುತ್ತೆ. ಬಿದ್ದಂಥ ರಭಸ ಹೇಗಿತ್ತು ಅಂದ್ರೆ, ನಾನು ದೊಪ್ ಅಂತ ಶಬ್ದ ಮಾಡ್ತಿದ್ದೀನಿ ಅಷ್ಟೇ, ನನಗೆ ಅಷ್ಟು ದೊಡ್ಡದಾಗಿರುವಂಥ ಶಬ್ದವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಅಂದರೆ ಅಷ್ಟು ಮಾತ್ರ ನಾನು ನಿಮಗೆ ಇದನ್ನು ವಿವರಿಸೋದಕ್ಕೆ ಸಾಧ್ಯ. ದೊಪ್ ಅಂತ ಹೇಳಿ ಕೆಳಗಡೆ ಬಂದು ಬೀಳ್ತು ಬಿಡುತ್ತೆ. ಬೀಳ್ತಾ ಇದ್ದ ಹಾಗೆ ಅದು ಏನಾಗ್ಬಿಡುತ್ತೆ ಅಂದರೆ ಒಂದು ಭೂಕಂಪನವನ್ನೇ ಸೃಷ್ಟಿ ಮಾಡುತ್ತೆ. ಅಸಲಿಗೆ ಭೂಕಂಪ ಅಲ್ಲ, ಭೂಕಂಪದ ಪ್ರಕ್ರಿಯೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಭೂಮಿಯ ಒಳಗಡೆ ಆಗುವಂಥ ಒಂದು ಪ್ರಕ್ರಿಯೆ. ಆ ರೀತಿಯಾಗಲ್ಲ, ಮೇಲ್ಗಡೆ ಬಂದು ಬೀಳ್ತಾ ಇದ್ದ ಹಾಗೆ ಭೂಮಿ ಕಂಪಿಸಿ ಬಿಡುತ್ತೆ. ಅಂದ್ರೆ 5.2 ತೀವ್ರತೆ ದಾಖಲಾಗಿದೆ ರಿಕ್ಟರ್ ಮಾಪಕದಲ್ಲಿ. ಅಂದ್ರೆ ಒಂದು ದೊಡ್ಡ ಮಟ್ಟಿಗಿನ ಭೂಕಂಪ ಆದ ರೀತಿಯಲ್ಲಿ ಆಗಿಬಿಡುತ್ತೆ. ಆ ಕಂಪನ ಆಗ್ತಾ ಇದ್ದ ಹಾಗೆ ಆ ಮಂಜುಗಡ್ಡೆ ಅದೆಲ್ಲವೂ ಕೂಡ ಜಾಸ್ತಿ ಬಂದು ಬೀಳೋದಕ್ಕೆ ಶುರುವಾಗುತ್ತೆ. ಇದರ ಪರಿಣಾಮ ಏನು? ಈ ಲೆಂಡೆಕೋಲ ಎನ್ನುವಂಥ ಕಣಿವೆ ಪ್ರದೇಶ ಏನಿದೆ, ನಿಮಗೆ ಇನ್ನೊಂದು ಇಮೇಜ್ನಲ್ಲಿ ತೋರಿಸ್ತೀನಿ, ನೀವು ಗಮನಿಸಿ, ಸೂಕ್ಷ್ಮ ಕುತೂಹಲ ಇದ್ದಂಥವ್ರು. ಇದು ಸುಮ್ಮನೆ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಹಳ ದೊಡ್ಡದಾಗಿ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಕೃತಕವಾದಂಥ ಅಣೆಕಟ್ಟು ನಿರ್ಮಾಣ ಆಗುತ್ತೆ. ಟೆಂಪ್ರವರಿ ಡೆಬ್ರಿಸ್ ಡ್ಯಾಮ್ ಅಂತ ಹೇಳಿ ನಾವು ಕರಿಬಹುದು. ಅಂದರೆ ಒಂದೇ ಒಂದು ಹನಿ ಮಳೆಯೂ ಕೂಡ ಇಲ್ಲ. ಆದರೆ ಏನಾಗುತ್ತೆ, ಮೊದಲಿಗೆ ಹಿಮ ಕರಗಿ ಕೆಳಗಡೆ ಬರ್ತಾ ಇರುತ್ತೆ, ಅದರ ಒಂದಷ್ಟು ನೀರಿರುತ್ತೆ. ಸಹಜವಾಗಿ ನದಿಯಲ್ಲಿ ಬರ್ತಾ ಇರುವಂತ ನೀರು ಕೂಡ ಇರುತ್ತೆ. ಈ ನೀರೆಲ್ಲ ಏನಾಗ್ಬಿಡುತ್ತೆ, ಬಂದು 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 ಇಲ್ಲಿ ಶೇಖರಣೆ ಆಗೋದಿಕ್ಕೆ ಶುರುವಾಗುತ್ತೆ. ಇದಕ್ಕೇನು ಜಾಸ್ತಿ ಟೈಮ್ ತೆಗೆದುಕೊಳ್ಳೋದಿಲ್ಲ, ಕೆಲವು ಹೊತ್ತಿನಲ್ಲಿ ಇಲ್ಲಿ ಅಪಾರ ಪ್ರಮಾಣದ ನೀರು ಬಂದು ಸಂಗ್ರಹ ಆಗುತ್ತೆ. ಆದರೆ ಇನ್ನೊಂದು ಕಡೆಯಿಂದ ಏನಾಗಿತ್ತು ಅಂದ್ರೆ ಡೆಬ್ರಿಸ್ ಡ್ಯಾಮ್ ಇಲ್ಲಿ ಕ್ರಿಯೇಟ್ ಆಗಿಬಿಟ್ಟಿತ್ತು, ಕೃತಕವಾದಂಥ ಡ್ಯಾಮ್.
ಈಗ ಮನುಷ್ಯ ನಿರ್ಮಿತ ಡ್ಯಾಮ್ ಅಂತಾದಾಗ ಏನಾಗ್ಬಿಡುತ್ತೆ, ಆ ಡ್ಯಾಮ್ ಒಡೆದು ಹೋಗದ ರೀತಿಯಲ್ಲಿ ಮನುಷ್ಯ ಅದನ್ನು ನಿರ್ಮಾಣ ಮಾಡಿರ್ತಾನೆ ಕಾಂಕ್ರೀಟ್ ಮೂಲಕ. ಆದರೆ ಇಲ್ಲೇನಾಗಿರುತ್ತೆ, ಪ್ರಾಕೃತಿಕವಾಗಿ ನ್ಯಾಚುರಲ್ ಆಗಿ ನಿರ್ಮಾಣ ಆದಂತ ಒಂದು ಡ್ಯಾಮ್. ಅದನ್ನೇನು ಅನ್ಬೋದು, ಕೃತಕ ಡ್ಯಾಮ್ ಅನ್ಬೋದು, ಏನೋ ಒಂದು ಅನ್ಬೋದು. ಒಟ್ಟಾರೆಯಾಗಿ ಮಣ್ಣು, ಮಂಜುಗಡ್ಡೆ, ಅಲ್ಲಿದ್ದಂಥ ಕೆಸರು ಅಥವಾ ಒಂದಷ್ಟು ಮರದ ದಿಮ್ಮಿಗಳು, ಅದು ಇದು ಎಲ್ಲವೂ ಬಂದು ಅಲ್ಲಿ ಸೇರಿಕೊಂಡು ಒಂದು ಕೃತಕವಾದಂಥ ದೊಡ್ಡದಾಗಿರುವಂಥ ಡ್ಯಾಮ್ ನಿರ್ಮಾಣ ಆಗುತ್ತೆ. ಇಲ್ಲಿ ಬಂದು ನಿರಂತರವಾಗಿ ನೀರು ಶೇಖರಣೆ ಆಗ್ತಾನೆ ಇರುತ್ತೆ. ಒಂದಷ್ಟು ಹೊತ್ತುಗಳ ಕಾಲ ಅದಕ್ಕೆ ತಡ್ಕೊಳ್ಳೋಕೆ ಸಾಧ್ಯ ಆಯಿತು, ಆದರೆ ಅದಾದ ಬಳಿಕ ತಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಈ ಡ್ಯಾಮ್ ಪುಡಿ ಪುಡಿ ಆಗಿಬಿಡುತ್ತೆ ನೀರಿನ ಇದು ಜಾಸ್ತಿ ಆದಾಗ. ಅದಾದ ಬಳಿಕ ಏನಾಗ್ಬಿಡುತ್ತೆ, ಈ ಇಮೇಜ್ನಲ್ಲಿ ಗಮನಿಸ್ತಾ ಇದ್ದೀರಿ, ನೀರೆಲ್ಲವೂ ಕೂಡ ಆ ಡ್ಯಾಮ್ ಅನ್ನ ಪುಡಿ ಮಾಡಿಕೊಂಡು ಮಣ್ಣು ಮಿಶ್ರಿತವಾಗಿರುವಂತ ಏನನ್ಬೋದು ಮಡ್ ಫ್ಲೋ ಅಥವಾ ಒಂದು ಕಾಂಕ್ರೀಟ್ ರೀತಿಯಲ್ಲಿ ವಿಪರೀತವಾಗಿ ನಿಮಗೆ ಏನು ಶುದ್ಧವಾಗಿರುವಂತ ನೀರಿದೆಯಲ್ಲ, ಆ ಶುದ್ಧವಾಗಿರುವಂಥ ನೀರಿನಲ್ಲಿ ಅಥವಾ ನಾರ್ಮಲ್ ನೀರಿನಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ನಾವು ಜೀವವನ್ನು ಉಳಿಸ್ಕೊಳ್ಬೋದೇನೋ, ನಂಗೆ ಚೆನ್ನಾಗಿ ಸ್ವಿಮ್ಮಿಂಗ್ ಗೊತ್ತಿತ್ತು ಅಂತ ಆದರೆ, ಅಥವಾ ಇನ್ನೊಂದೇನೋ ಮಾಡ್ಬೋದೇನೋ. ಆದರೆ ಈ ಕಾಂಕ್ರೀಟ್ ಅಥವಾ ಈ ಮಣ್ಣು ಮಿಶ್ರಿತ ನೀರು ಬಂದಾಗ ಹೆಂಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಆ ಪ್ರಮಾಣದಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಅದು ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟು? ನೀವು ಗಮನಿಸ್ತಾ ಇದ್ರಲ್ಲ, ಈ ಲೆಂಡೆ ಕೋಲಾ ಎನ್ನುವಂಥ ಕಣಿವೆಯಲ್ಲಿ ಮೊದಲಿಗೆ ನೀರು ಶುರುವಾಗಿತ್ತು. ಈ ಡ್ಯಾಮ್ ಎಲ್ಲವೂ ಕೂಡ ಒಡೆದು, ಡ್ಯಾಮ್ ಅಂದ್ರೆ ಕೃತಕವಾದಂಥ ಡ್ಯಾಮ್. ಅದಾದ ಬಳಿಕ ಅದು ಹಾಗೆ ಬಂದು ಏನಾಗುತ್ತೆ, ಮೊದಲು ಟಿಬೆಟ್ನಲ್ಲಿ ಆಗಿದ್ದು, ಮೂಲ ಇಲ್ಲಿ ಟಿಬೆಟ್, ಚೀನಾದ ಆಕ್ರಮಿತ ಪ್ರದೇಶ ಟಿಬೆಟ್ನಲ್ಲಿ. ಅದಾದ ಬಳಿಕ ಇದು ನೇಪಾಳದ ಗಡಿಯನ್ನ ದಾಟಿ ಬೋಟೆ ಕೋಶಿ ಎನ್ನುವಂಥ ನದಿಗೆ ಬರುತ್ತೆ. ನದಿಯಲ್ಲಿ ವಿಪರೀತ ಸ್ಪೀಡ್ನಲ್ಲಿ 180 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹಾಗೆ ನುಗ್ಗೋದಿಕ್ಕೆ ಶುರುವಾಗಿಬಿಡುತ್ತೆ ಆ ನೀರು. ಜೊತೆಗೆ ನದಿಯ ಆ ಇದು ಕೂಡ ಚಿಕ್ಕದಾಗಿದ್ದಂಥ ಕಾರಣಕ್ಕಾಗಿ ನೀರಿನ ವೇಗವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಮಣ್ಣು ಮತ್ತೊಂದು ಮಗದೊಂದು ಏನೇನು ಸಿಗುತ್ತೆ ಎಲ್ಲವನ್ನು ಕೂಡ ಎಳ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಮೊದಲಿಗೆ ಟಿಬೆಟ್ನಲ್ಲಿ ಅನಾಹುತ ಸೃಷ್ಟಿ ಮಾಡುತ್ತೆ. ಅದಾದ ಬಳಿಕ ನೇಪಾಳದ ಒಳಗಡೆ ಬರ್ತಾ ಇದ್ದ ಹಾಗೆ ಇಲ್ಲಿ ನಿಮಗೆ ರಸುವಾ ಎನ್ನುವಂಥ ಜಿಲ್ಲೆ ಇದೆ, ಇಲ್ಲಿ ಜನ ವಾಸ ಮಾಡುವಂಥ ಪ್ರದೇಶ, ಸ್ಯಾಬ್ರುಬೇಸಿ ಎನ್ನುವಂಥ ಪ್ರದೇಶ, ಟಿಮುರೆ ಎನ್ನುವಂಥ ಪ್ರದೇಶ, ನುವಾಕೋಟು, ದಾಡಿಂಗು, ಹೀಗೆ ಸಾಕಷ್ಟು ಜಿಲ್ಲೆಗಳು ಪ್ರದೇಶ, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜನ ವಾಸ ಮಾಡ್ತಾ ಇದ್ರು. ಆ ಬೋಟೆ ಕೋಶಿ ನದಿ ಉಕ್ಕಿ ಹರಿಯೋದಿಕ್ಕೆ ಶುರುವಾಗುತ್ತೆ. ಒಂದು ನಿಮಗೆ ಹೆಂಗೆ ಅಂದರೆ, ಈಗ ಒಂದು ಎತ್ತರದ ಕಟ್ಟಡ ಅಂತ ಇಟ್ಕೊಳ್ಳಿ, ಆ ಕಟ್ಟಡದ ಮೇಲೂ ಕೂಡ ನೀರು ಬರೋದಕ್ಕೆ ಶುರುವಾಗುತ್ತೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಜನರಿಗೆ ಸಣ್ಣ ಸುಳಿವು ಕೂಡ ಇರಲಿಲ್ಲ, ನದಿಯ ನೀರಿನ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಸಿಕ್ಕಿದ್ದನ್ನೆಲ್ಲವೂ ಕೂಡ ಕೊಚ್ಕೊಂಡು ಮುಂದೆ ಬರುತ್ತೆ. ಮುಂದೆ ನಿಮಗೆ ತ್ರಿಶೂಲಿ ಎನ್ನುವಂಥ ನದಿ ಸಿಗುತ್ತೆ, ಆ ನದಿಯನ್ನು ಕೂಡ ಪಾಸ್ ಆಗಿಬಿಡುತ್ತೆ. ಹಾಗೆ ಮುಂದೆ ಬಂದು ಇಲ್ಲಿ ಬಂದಾಗ ಭಾರತ, ಇಲ್ಲಿಗೆ ಬರ್ತಿದ್ದಾಗೆ ನಾರಾಯಣಿ ಅಥವಾ ಗಂಡಕ್ ಎನ್ನುವಂಥ ನದಿ ಏನು ಸಿಗುತ್ತೆ ಭಾರತ ಒಳಗಡೆ, ಇಲ್ಲಿ ಬರ್ತಿದ್ದಾಗೆ ಸ್ವಲ್ಪ ಮಟ್ಟಿಗೆ ನದಿ ಶಾಂತವಾಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಸ್ವಲ್ಪ ಅಗಲವಾದಂಥ ಜಾಗ ಸಿಗುತ್ತೆ. ಆದರೆ ಇಲ್ಲಿ ಕಿರಿದಾದಂಥ ಜಾಗ ಇದ್ದಂಥ ಕಾರಣಕ್ಕಾಗಿ ನೀರಿನ ವೇಗ ವಿಪರೀತವಾಗಿತ್ತು. ಸೇತುವೆಗಳು ಧ್ವಂಸ, ಮಾನವ ನಿರ್ಮಿತ ರಸ್ತೆಗಳು ಧ್ವಂಸ, ಜಲವಿದ್ಯುತ್ ಸ್ಥಾವರಗಳು ಧ್ವಂಸ, ಏನೇನು ಸಿಗುತ್ತೆ ಎಲ್ಲವೂ ಕೂಡ ಧ್ವಂಸ ಧ್ವಂಸ ಧ್ವಂಸ. ಸಿಕ್ಕ ಜನರನ್ನು ಎಳಕೊಂಡು ಬಂದು ತಾಗದು ಎಲ್ಲ ಕಡೆಗಳಲ್ಲಿ ಬಿಸಾಕಿ ಬಿಡುತ್ತೆ. ಒಂದಷ್ಟು ಜನ ಸಾವನ್ನಪ್ತಾರೆ, ಒಂದಷ್ಟು ಜನ ನಾಪತ್ತೆ ಆಗಿಬಿಡುತ್ತಾರೆ. ಇದು ಆಗಿರುವಂಥ ದುರಂತ. ನಿಮಗೆ ನೀಟಾಗಿ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ಇಷ್ಟ ಆಯ್ತಾ? ಈಗ ಇನ್ನೊಂದು ಕಾರಣ ಏನು, ಈ ಜಾಗತಿಕ ತಾಪಮಾನ ಏರಿಕೆ ಅವೆಲ್ಲವೂ ಕೂಡ ಒಂದು ಕಡೆಯಿಂದಲ್ಲ, ಮತ್ತೊಂದು ಏನಾಗ್ತಿದೆ ಅಂದರೆ, ಈ ನದಿ ಹರಿವಿಗೆ ಜಾಗ ಇರುತ್ತಲ್ಲ, ಮುಂಚೆ ಪ್ರಾಕೃತಿಕವಾಗಿ ಸೃಷ್ಟಿಯಾದಂಥ ಜಾಗ ನಿಮಗೆ ಅಗಲವಾಗಿರುತ್ತೆ. ಆದರೆ ಮನುಷ್ಯ ಅಭಿವೃದ್ಧಿ ಅಂತ ಮಾಡೋದಕ್ಕೆ ಶುರು ಮಾಡ್ಕೊಂಡಾಗ ಏನು ಮಾಡ್ತಾನೆ, ಈ ಬೋಟೆಕೋಶಿ ನದಿ ಅಥವಾ ತ್ರಿಶೂಲಿ ನದಿ ಅದನ್ನು ಅರ್ಧಕ್ಕರ್ಧ ಮನುಷ್ಯ ಆಕ್ರಮಿಸಿಕೊಂಡು ಬಿಡ್ತಾನೆ. ಅದ್ರಗಳ ಬುಡದಲ್ಲಿ ರೆಸಾರ್ಟು, ಹೋಟೆಲ್ಲು, ಸಾಲು ಸಾಲು ಜಲ ವಿದ್ಯುತ್ ಸ್ಥಾವರಗಳು, ವಿಪರೀತ ಜಲ ವಿದ್ಯುತ್ ಸ್ಥಾವರಗಳು, ಅದಕ್ಕೋಸ್ಕರ ಸುರಂಗ ಮಾರ್ಗ ಅಂಥದ್ದೆಲ್ಲವನ್ನು ಕೂಡ ಕೊರೆದು ಬಿಡ್ತಾರೆ. ದಿಢೀರ್ ನೀರಿನ ಪ್ರಮಾಣ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನೀರಿನ ಹರಿವಿಗೆ ಹೆಚ್ಚಿನ ಅವಕಾಶ ಇಲ್ಲ ಇಲ್ಲಿ. ಹೀಗಾಗಿ ಕಿರಿದಾದಂಥ ಜಾಗ ಆದಂಥ ಕಾರಣಕ್ಕಾಗಿ ನೀರಿನ ವೇಗ ವಿಪರೀತ ಇರುತ್ತೆ. ಇದು ಆಗಿರುವಂಥ ದುರಂತ. ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಹಾಗೆ ಇನ್ನೊಂದು ಇಮೇಜ್ ತೋರಿಸ್ತೀನಿ ನೋಡಿ, ಇಲ್ಲಿ ಹಿಂಗೆ ಇದಾಯಿತು ಅಂತೇಳಿ. ನಿಮಗಿದು ಹಿಮಾಲಯ, ಇದು ನಿಮಗೆ ಗ್ಲೇಷಿಯರ್ ಅಥವಾ ಹಿಮ ನದಿ ಅಂತ ಹೇಳಿ ಕರಿತೀವಿ. ಅಂದರೆ ಹಿಮವನ್ನು ಒಳಗೊಂಡಿರುವಂಥ ಒಂದು ನದಿ. ಆ ಥರ ಬೇಕಾದಷ್ಟು ಸರೋವರಗಳು ಅಲ್ಲಿ ಇರುತ್ತೆ. ಅದರ ಕೆಳಗಡೆ ನಿಮಗೆ ಬಂಡೆ ಪ್ರದೇಶ, ಇಲ್ಲಿ ಬಂಡೆ ಎಲ್ಲವೂ ಕೂಡ ಇರುತ್ತೆ ಕೆಳಗಡೆ. ನಿಮಗೆ ಐಸ್ ರಾಕ್ ಇಲ್ಲಿ ನೋಡಿ ಇದಾಗ್ತಿದೆ. ಇವೆಲ್ಲ ಓಕೆನಾ, ನಿಮಗೆ ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ಈ ಹಿಮ ನದಿ ದಿಢೀರ್ ಅಂತ ಹೇಳಿ ಒಡೆದು ಬಿಡುತ್ತಲ್ಲ, ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಆದರೆ ಈ ಮಂಜುಗಡ್ಡೆಗಳು ದೊಡ್ಡದಾಗಿರುವಂಥ ಮಂಜುಗಡ್ಡೆಗಳು, ಅವುಗಳು ಹಿಮ ನದಿ ಒಡಿತಾ ಇದ್ದ ಹಾಗೆ ಆ ಬಂಡೆಗಳೆಲ್ಲವೂ ಕೂಡ ಕುಸಿಯೋದಕ್ಕೆ ಶುರುವಾಗುತ್ತೆ. ಕುಸಿದು ಕೆಳಗಡೆ ಇಲ್ಲಿ ಕಣಿವೆ ಪ್ರದೇಶ ಏನಿದೆ ಆ ಕಣಿವೆಗೆ ಬಂದು ಬಿದ್ದು ಬಿಡುತ್ತೆ. ಬೀಳ್ತಾ ಇದ್ದ ಹಾಗೆ ಇಲ್ಲಿ ತಾತ್ಕಾಲಿಕವಾದಂಥ ಒಂದು ತಡೆ ನಿರ್ಮಾಣ ಆಗತ್ತೆ. ಓಕೆ ನೋಡಿ, ಒಂದಷ್ಟು ಇಮೇಜ್ಗಳನ್ನು ಗಮನಿಸಿ. ಇದನ್ನೇ ನಾವು ಮಡ್ ಫ್ಲೋ ಅಂತ ಹೇಳಿ ಕರೆಯೋದು. ಬರೀ ನೀರಲ್ಲ, ಶುದ್ಧವಾಗಿರುವಂಥ ನೀರಲ್ಲ, ಇದು ಕಂಪ್ಲೀಟ್ ಮಣ್ಣನ್ನು ಆಕ್ರಮಿಸಿಕೊಂಡಿರುವಂಥ ನೀರು. ನೋಡಿ, ಇಲ್ಲಿ ಒಬ್ಬರು ಮನುಷ್ಯ ಮಣ್ಣಿನಲ್ಲಿ ಕಂಪ್ಲೀಟ್ ಮಿಶ್ರಿತ ಆಗಿ ಹೋಗ್ಬಿಟ್ಟಿದ್ದಾರೆ. ನೋಡಿ, ಎಲ್ಲ ಇಮೇಜ್ಗಳು ಕೂಡ ಅದೇ, ಪೂರ್ತಿ ಮಣ್ಣು ಮಣ್ಣು ಮಣ್ಣು, ಎಲ್ಲವೂ ಮಣ್ಣು. ನೋಡಿ, ಮೊದಲು ಹೇಗಿತ್ತು ಆನಂತರ ಹೇಗಿತ್ತು ಅನ್ನೋದು ಗಮನಿಸಿ. ಮೊದಲು ನೋಡಿ ಸ್ವಚ್ಛಂದವಾಗಿತ್ತು, ಆನಂತರ ಎಲ್ಲವೂ ಕೂಡ ನಾಮಾವಶೇಷ ಆಗಿಬಿಟ್ಟಿದೆ.
ಹಾಗೆ ಇದೊಂದು ವಿಡಿಯೋವನ್ನು ಗಮನಿಸಿ ನೀವು ನೋಡಿ, ಆ ಫೋರ್ಸನ್ನು ಗಮನಿಸಿ ಯಾವ ವೇಗದಲ್ಲಿ ಬರ್ತಾ ಇದೆ ಅಂತ ನೋಡಿ. ಇದರಿಂದ ಮನುಷ್ಯ ತಪ್ಪಿಸ್ಕೊಳ್ಳೋದಕ್ಕಾದ್ರೂ ಸಾಧ್ಯವಾ? ನೋಡಿ ಇಲ್ಲಿ ಬಂತು 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 ಬಿಲ್ಡಿಂಗ್ ಅದು ಇದು ಎಲ್ಲವನ್ನು ಕೂಡ ಸರ್ವನಾಶ ಮಾಡ್ಕೊಂಡು ಹೊರಟು ಬಿಡ್ತಾರೆ. ಇದು ಆಗಿರುವಂಥ ದುರಂತ ಇದು. ನೋಡಿ ಇಲ್ಲಿ ಅದರ ತೀವ್ರತೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಓಕೆ, ಇಷ್ಟು ನಿಮಗೆ ಅರ್ಥ ಆಯ್ತಲ್ಲ. ಈಗ ಚೀನಾ ಮೇಲೆ ಆರೋಪ ಯಾಕೆ ಅಂದರೆ, ಒಂದು ಚೀನಾ ಮೇಲೆ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡ್ತಿತ್ತು ಅಂತೇಳಿ. ಮತ್ತೊಂದೇನಪ್ಪ ಅಂದರೆ, ಟಿಬೆಟ್ಟು ಚೀನಾದ ಆಕ್ರಮಿತವಾಗಿರುವಂಥ ಪ್ರದೇಶ. ಅಲ್ಲಿ ಅಂದರೆ ಹಿಮಗಡ್ಡೆ ಕೆಳಗಡೆ ಬಿದ್ದಾಗ ಕೃತಕವಾದಂಥ ಅಣೆಕಟ್ಟು ನಿರ್ಮಾಣ ಆದಾಗ ಅದು ಚೀನಾದ ಗಮನಕ್ಕೂ ಕೂಡ ಬಂದಿರುತ್ತೆ. ಆ ಮಾಹಿತಿಯನ್ನು ಚೀನಾ ಏನು ಮಾಡಬೇಕಾಗತ್ತೆ, ನೇಪಾಳ ಜೊತೆಗೆ ಹಂಚಿಕೊಳ್ಳಬೇಕಾಗತ್ತೆ. ಅವ್ರ ನಡುವೆ ಅಂಥದ್ದೊಂದು ಒಪ್ಪಂದವೂ ಕೂಡ ಆಗಿದೆ. ಆದರೆ ಚೀನಾ ಅದನ್ನು ಹಂಚಿಕೊಂಡಿಲ್ಲ, ಬೇಕಂತಲೇ ಮುಚ್ಚಿಡ್ತು ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆದರೆ ಚೀನಾ ಇದನ್ನು ನಿರಾಕರಿಸ್ತಾ ಇದೆ. ಅದು ನಮಗಿರುವಂಥ ಆತಂಕ ಏನಪ್ಪ ಅಂದರೆ, ಬ್ರಹ್ಮಪುತ್ರ ನದಿಗೆ ಚೀನಾ ಡ್ಯಾಮನ್ನು ಕಟ್ತಾ ಇದೆಯಲ್ಲ, ಮುಂದೊಂದಿನ ಹೀಗೆ ಕಳ್ಳಾಟವನ್ನು ಆಡೋದಕ್ಕೆ ಶುರು ಮಾಡಿಕೊಂಡ್ರೆ ನಮ್ಮ ಕತೆ ಏನು ಅನ್ನೋದು ಕೂಡ. ಬಂಧುಗಳ, ಒಟ್ಟಾರೆ ನಿಮ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.